ಕಬ್ಬಿಗರ ಕೂಟದಲ್ಲಿ ಹಾಸ್ಯ ಸಾಹಿತಿ ಬೇಚಿ ಜಯಂತಿ. ಹಾಸ್ಯ ಸಾಹಿತಿ ಬೇಚಿ ಅವರ 113ನೇ ಜಯಂತಿ ಕಾರ್ಯಕ್ರಮ ನಗರದ ಕಬ್ಬಿಗರ ಕೂಟದಲ್ಲಿ ಗುರುವಾರ ಜರುಗಿತು. ಡಿವಿ ಬಡಿಗೇರ ಅಧ್ಯಕ್ಷತೆ ವಹಿಸಿದ್ದರು. ಸಾಹಿತಿ ಬಸವರಾಜ ಗಣಪ್ಪನವರ ಬೇಚಿಯವರ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೆಂಕಟೇಶ ಮೇರವಾಡೆ, ಎನ್.ವಿ. ಕೆಂಬಾವಿಮಠ, ಡಾ. ದಿ.ಪಿ. ಸುಬ್ಬಣ್ಣವರ, ಎಂ.ಆರ್. ಹಿರೇಮಠ ವಕೀಲರು ಉಪಸ್ಥಿತರಿದ್ದರು. ಹಾಸ್ಯ ಸಾಹಿತ್ಯಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸಿದಂಥ ಹಾಸ್ಯ ಬ್ರಹ್ಮ ಎಂದೇ ಪ್ರಖ್ಯಾತಿಯನ್ನು ಪಡೆದಂಥ ಬೀಚಿಯವರ 113ನೇ ಜಯಂತಿ ಕಾರ್ಯಕ್ರಮವನ್ನು ಕಬ್ಬಿಗರ ಕೂಟ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ವಿಶೇಷತೆ ಏನು ಅಂತಂದರೆ ಅವರ ಹಾಸ್ಯ ಸಾಹಿತ್ಯದ ಒಂದು ಪರಿಚಯವನ್ನು ಇಂದಿನ ಪೀಳಿಗೆಗೆ ಮಾಡಿಕೊಡುವಂಥ ಒಂದು ಮುಖ್ಯ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಇದಿಷ್ಟೇ ಅಲ್ಲದೆ ಕಬ್ಬಿಗರ ಕೂಟದ ಮೂಲ ಉದ್ದೇಶ ಅಂತಂದರೆ ಮರೆತು ಹೋಗಿರ್ತಕ್ಕಂಥ ಅನೇಕ ಕನ್ನಡ ಕಟ್ಟಿದಂಥ ಸಾಹಿತ್ಯಗಳು, ಕನ್ನಡವನ್ನು ಕಟ್ಟುವಂಥ ಕೆಲಸದಲ್ಲಿ ಶ್ರದ್ಧಾಪೂರ್ವಕವಾಗಿ ದುಡಿದಿರ್ತಕ್ಕ ಅನೇಕ ಸಾಹಿತ್ಯಗಳನ್ನು ನಾವು ಇವತ್ತು ಪರಿಚಯಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಕಬ್ಬಿಗರ ಕೂಟಕ್ಕೆ 50 ವರ್ಷ ತುಂಬಿರುವಂಥ ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಕಳೆದ ವಾರ ಆನಂದಚಂದ್ರ ಕಾವ್ಯನಾಮದ ಬೆಟಗೇರಿ ಕೃಷ್ಣ ಶರ್ಮರ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು, ಉಪನ್ಯಾಸವನ್ನು ನಾವು ಏರ್ಪಡಿಸಿದ್ವಿ. ಆ ಕಾರ್ಯಕ್ರಮ ಎಷ್ಟೊಂದು ಜನ ಆಸಕ್ತಿಯನ್ನು ಕೆರಳಿಸಿತ್ತು ಅಂದರೆ, ಎಷ್ಟೋ ಜನ ಇಂದಿನ ಪೀಳಿಗೆಗೆ ಕೃಷ್ಣ ಶರ್ಮರು ಯಾರು ಅಂತಕ್ಕಂಥದ್ದು ಕೂಡ ಭಾಳ ನೆನಪಿರಲಿಲ್ಲ. ಅದಕ್ಕೆ ನಮ್ಮ ಪೀಳಿಗೆ ನಮ್ಮ ಸಾಧಕರನ್ನು ಮರೆಯಬಾರದು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಬಹಳಷ್ಟು ಸಾಹಿತಿಗಳ ಸಾಧಕರ ಪರಿಚಯವನ್ನು, ಅವರ ಜಯಂತಿಯನ್ನು ಆಚರಿಸುವ ಮೂಲಕ ಒಂದು ಸಾಹಿತ್ಯ ಕೈಂಕರ್ಯವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಅಧ್ಯಕ್ಷರಾದ ಮನೋಹರ್ ಮೇರ್ವಾಡಿಯವರು, ಸಾಹಿತಿಗಳಾದ ಗಣಪನವರು ಮತ್ತು ಸಾಹಿತ್ಯಾಸಕ್ತರಾಗಿರ್ತಕ್ಕಂಥ ಹೆಬ್ಬಾವಿಮಠರು, ಬಣಗಾರವರು, ವೆಂಕಟೇಶ್ ಮೇರ್ವಾಡಿಯವರು, ನಮ್ಮ ಅನೇಕ ಮಿತ್ರರು, ಭರತವ ನಾರಾಯಣಪುರವರು, ಹೀಗೆ ಅನೇಕ ಮಿತ್ರರು ಕಬ್ಬಿಗರ ಕೂಟದ ಸಂಘಟನೆಗಾಗಿ ನಿಂತುಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ. ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥ ಬೀಚಿ ಅನ್ನುವಂಥ ಹೆಸರೇ ಕನ್ನಡ ಸಾಹಿತ್ಯದೊಳಗೆ ಹಾಸ್ಯ ಪ್ರಜ್ಞೆಯನ್ನು ಹುಟ್ಟಿಸುವಂಥ ಅವರು ಹಾಸ್ಯ ಹೇಗಿದ್ದು ಅಂತಂದರೆ, ತಂಗಾಳಿಯಲ್ಲಿ ಕುಳಿತು ನಾವು ಆಹ್ಲಾದಕರವಾಗಿರ್ತಕ್ಕಂಥ ಅನುಭವವನ್ನು ಪಡೆಯುವಂತೆ ಅವರ ಹಾಸ್ಯ ಸಾಹಿತ್ಯವನ್ನು ಸವಿಯುವುದಾಗಿತ್ತು. ಎಷ್ಟೋ ಜನ ಹಾಸ್ಯ ಅಂದರೆ ಸುಮ್ಮನೆ ಅಶ್ಲೀಲವಾಗಿರ್ತಕ್ಕಂಥ ಮಾತುಗಳನ್ನು ಹೇಳೋದು, ಜನರನ್ನು ನಗಿಸುವುದಕ್ಕಾಗಿಯೇ ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿಸ್ತಕ್ಕಂಥ ಪ್ರಹಸನಗಳನ್ನು ಇವತ್ತು ನಾವು ಹಾಸ್ಯದ ಹೆಸರಿನಲ್ಲಿ ನೋಡ್ತೀವಿ. ಆದರೆ ಬೀಚಿ ಎಂಥ ಹಾಸ್ಯವನ್ನು ಕುರಿಸಿದ್ರೆ, ಸದವಿರುಚಿಯ ಹಾಸ್ಯವನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟರು. ಅವರು ಬಳ್ಳಾರಿಯಲ್ಲಿ ಇದ್ಕೊಂಡು, ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಅದು ಬ್ರಿಟಿಷರ ಕಾಲದ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಕನ್ನಡ ಸಾಹಿತ್ಯದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಕಿಮ್ಮ ಅನ್ನುವಂಥ ಕಾಲ್ಪನಿಕ ಪಾತ್ರಗಳ ಮೂಲಕ ಒಂದು ಹಾಸ್ಯದ ಸನ್ನಿವೇಶವನ್ನು, ಹಾಸ್ಯದ ರಸಗೂಟವನ್ನು ಅವರ ಕಥೆಗಳಿರ್ಬೋದು, ಕಾದಂಬರಿಗಳಿರ್ಬೋದು, ಹಾಸ್ಯ ಲೇಖನಗಳಿರ್ಬೋದು ಮತ್ತು ರೇಡಿಯೋ ನಾಟಕಗಳು, ಇಷ್ಟೆಲ್ಲ ಪ್ರಕಾರಗಳಲ್ಲಿ ಅವರು ಸುಮಾರು 60 ಕೃತಿಗಳನ್ನು ನಮಗೆ ರಚಿಸಿಕೊಟ್ಟರು. ಮಾತ್ರವಲ್ಲ, ಅವರೊಬ್ಬ ಶ್ರೇಷ್ಠ ವಾಗ್ಮಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಬರಹಕ್ಕಾಗಿ, ಹಾಸ್ಯ ಭಾಷಣಕ್ಕಾಗಿ ಬೀಚಿ ಬಹಳಷ್ಟು ಪ್ರಖ್ಯಾತಿಯನ್ನು ಅವರು ಬಹಳಷ್ಟು ಕಾಲ ಬಳ್ಳಾರಿ ಇಟ್ಕೊಂಡು ಕನ್ನಡ ಕಾರ್ಯಕ್ರಮವಿತ್ತು ಮತ್ತು ಕನ್ನಡಕ್ಕಾಗಿ ಅಹರ್ನಿಶಿಯಾದ ಸೇವೆಯನ್ನು ಮಾಡಿದರು. ಇಷ್ಟು ಸಾಲದು ಅನ್ನುವಂತೆ ಅವರು ಎಂಥ ಒಂದು ಸದಭಿರುಚಿಯಾಗಿ ಸಾಹಿತ್ಯವನ್ನು ರಚನೆ ಮಾಡ್ತಿದ್ರು ಅಂದರೆ